ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಅವರ ಅಂತ್ಯಕ್ರಿಯೆಗಳನ್ನು ಎಷ್ಟೋ ಪದ್ಧತಿಯಿಂದ ಆಚಾರಗಳನ್ನು ಅನುಸರಿಸುತ್ತಾ ಮಾಡುತ್ತಾರೆ. ಈ ನಿಯಮಗಳು ಸ್ತ್ರೀ ಹಾಗೂ ಪುರುಷನಿಗೆ ಒಂದೇ ರೀತಿ ಇರುತ್ತೆ. ಆದರೆ ಮಗು ಅಥವಾ ಗರ್ಭಿಣಿ ಸ್ತ್ರೀ ಮೃತಪಟ್ಟಾಗ ಮಾತ್ರ ಈ ನಿಯಮಗಳು ಸ್ವಲ್ಪ ಭಿನ್ನವಾಗಿರುತ್ತೆ. ಗರುಡ ಪುರಾಣದಲ್ಲಿ ಅಕಾಲ ಮೃತ್ಯುವಿನ ಬಗ್ಗೆ ಏನು ಹೇಳಿದ್ದಾರೆ? ಅಕಾಲ ಮರಣದ ನಂತರ ಆತ್ಮಕ್ಕೆ ಎಲ್ಲಾ ನೋವಿನಿಂದ ಮುಕ್ತಿ ಸಿಗುತ್ತದೆ. ಅದರ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಅದಕ್ಕೆ ಏನು ನಡೆಯುತ್ತದೆ? ಅದೇ ರೀತಿ ಅಕಾಲ ಮೃತ್ಯುವಿಗೆ ಕಾರಣ ಏನು? ಹಾಗೆ ಇದನ್ನು ನಿವಾರಿಸಲು ನಮ್ಮ ಗ್ರಂಥಗಳಲ್ಲಿ ಸೂಚಿಸಿರುವಂತಹ ವಿಧಾನಗಳು ಯಾವುದು? ಈ ಎಲ್ಲಾ ವಿಷಯಗಳು ಗರುಡ ಪುರಾಣದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಈ ಎಲ್ಲಾ ವಿಷಯಗಳನ್ನೇ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲನೆಯದಾಗಿ ಗರುಡ ಪುರಾಣದ 10ನೇ ಅಧ್ಯಾಯದಲ್ಲಿರುವ ಗರ್ಭಿಣಿ ಮಹಿಳೆಯ ಅಂತ್ಯಕ್ರಿಯೆಯ ವಿಧಾನದ ಬಗೆಗಿನ ವಿವರಗಳನ್ನು ಈಗ ನಾವು ನೋಡೋಣ. ನಿಜಕ್ಕೆ ಗರ್ಭಿಣಿ ಮಹಿಳೆಯ ಅಂತ್ಯಕ್ರಿಯೆ ಅನ್ನೋದು ಗರುಡ ಪುರಾಣದಲ್ಲಿ ಸೂಚಿಸಿರುವಂತಹ ವಿಧಾನದ ಪ್ರಕಾರ ಮಾತ್ರವೇ ಮಾಡಬೇಕು. ಮೃತಪಟ್ಟಿರುವ ಸ್ಥಿತಿ ಗತಿಗಳ ಪ್ರಕಾರ ಗರುಡ ಪುರಾಣದಲ್ಲಿ ತಿಳಿಸಲಾದ ವಿಧಾನದ ಪ್ರಕಾರ ಮಾತ್ರವೇ ಒಬ್ಬ ಗರ್ಭಿಣಿಯ ಅಂತ್ಯಕ್ರಿಯೆ ಮಾಡಬೇಕಾಗುತ್ತೆ. ಒಂದು ನಿರ್ದಿಷ್ಟ ಸಮಯದ ನಂತರ ಒಬ್ಬ ಬಾಲಕನಿಗೆ ಉಪನಯನ ಕಾರ್ಯಕ್ರಮ ನಿರ್ವಹಿಸುತ್ತಾರೆ. ಉಪನಯನ ಕಾರ್ಯಕ್ರಮ ಮಾಡಿದಂತ ವ್ಯಕ್ತಿಗಳು ಅವರ ಅಂತ್ಯಕ್ರಿಯೆಗಳನ್ನು ಪೂರ್ತಿ ಆಚಾರದ ಪ್ರಕಾರ ಮಾತ್ರವೇ ನಿರ್ವಹಿಸಬೇಕು. ಮಹಿಳೆಯರಿಗೆ ಉಪನಯನ ಸಂಸ್ಕಾರ ಇರುವುದಿಲ್ಲ. ಹಾಗಾಗಿ ಮದುವೆಯನ್ನು ಉಪನಯನ ಸಂಸ್ಕಾರದೊಂದಿಗೆ ಸಮಾನವಾಗಿ ಭಾವಿಸಿ ದಹನ ಸಂಸ್ಕಾರ ಮಾಡುವಂತ ಸಂಪ್ರದಾಯ ಇದೆ. ಹಾಗಾಗಿ ಗರ್ಭಿಣಿ ಮಹಿಳೆ ಮೃತಪಟ್ಟ ನಂತರ ಶಯದಾನ, ಗೋದಾನ, ಘಟದಾನ, ಅಷ್ಟಮಹಾದಾನ ಮುಂತಾದ ಕೆಲಸಗಳು ತಪ್ಪದೇ ಮಾಡಬೇಕು. ಹಾಗೆಯೇ ಗರುಡ ಪುರಾಣದ ಪ್ರಕಾರ ಗರ್ಭಿಣಿ ಮಹಿಳೆಯ ಗಂಡ ಮೃತಪಟ್ಟಾಗ ಆ ಹೆಣ್ಣು ಸಂಯಮನ ಹಾಗೂ ಸಮಾಧಾನದಿಂದ ಇರಬೇಕೆಂದು ತಿಳಿಸಿದ್ದಾರೆ. ಹಾಗೆಯೇ ಗರ್ಭಿಣಿ ಮಹಿಳೆ ಗಂಡನ ಜೊತೆ ಸತಿ ಸಹಗಮನ ಆಗಬಾರದು. ಆಕೆ ಮಗುವಿಗೆ ಜನ್ಮ ಕೊಟ್ಟು ಅದರ ಪಾಲನೆ ಪೋಷಣೆ ಮಾಡಬೇಕು. ಆ ಮಗು ಬೆಳೆದು ದೊಡ್ಡವನಾದ ಮೇಲೆ, ಅಂದರೆ ಅವನನ್ನವನು ನೋಡಿಕೊಳ್ಳುವ ಸಾಮರ್ಥ್ಯ ಬಂದ ಮೇಲೆ ಆಕೆಗೆ ಇನ್ನೂ ಸತಿ ಸಹಗಮನವಾಗುವ ಕೋರಿಕೆ ಇದ್ದರೆ ಅವಳ ಇಚ್ಛೆಯ ಪ್ರಕಾರ ದೇಹತ್ಯಾಗ ಮಾಡಬಹುದು. ಆದರೆ ಸ್ನೇಹಿತರೆ, ಕಾಲಕ್ರಮೇಣ ಈಗ ಸತಿ ಆಚಾರ ನಮ್ಮಲ್ಲಿಲ್ಲ. ಈಗ ನಾವು ಅಕಾಲ ಮರಣಕ್ಕೆ ಕಾರಣಗಳು ಹಾಗೂ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಪ್ರತಿ ವ್ಯಕ್ತಿಗೆ ದೇವರು ಒಂದು ನಿರ್ದಿಷ್ಟವಾದ ಆಯಸ್ಸನ್ನು ಕೊಟ್ಟಿರುತ್ತಾರೆ. ಒಬ್ಬ ವ್ಯಕ್ತಿ ಅವನ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಾನುಸಾರ ಹತ್ಯೆ, ಆತ್ಮಹತ್ಯೆ ಅಥವಾ ಅನಾರೋಗ್ಯದ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ಮೃತಪಟ್ಟರೆ ಅದನ್ನು ಅಕಾಲ ಮರಣ ಎಂದು ಕರೆಯುತ್ತಾರೆ. ಮನುಷ್ಯ ಸತ್ತ ನಂತರ ಅವರ ಆತ್ಮ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತೆ. ಮತ್ತೆ ಜೀವನ ಪಡೆದುಕೊಳ್ಳುವ ಪ್ರಕ್ರಿಯೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ 7 ಹಂತಗಳಾಗಿ ವಿವರಿಸಿದ್ದಾರೆ. ಅಂದರೆ ಒಂದು ಸಾರಿ ದೇಹದಲ್ಲಿ ಆತ್ಮ ಪ್ರವೇಶಿಸಿದ ನಂತರ ಅದು ಮತ್ತೊಂದು ದೇಹವನ್ನು ಪಡೆದುಕೊಳ್ಳುವ ಮುಂಚೆ ಈ 7 ಹಂತಗಳನ್ನು ತಪ್ಪದೇ ದಾಟಬೇಕು. ಇದನ್ನೇ ಜೀವನ ಚಕ್ರ ಎಂದು ಕರೆಯುತ್ತಾರೆ. ಈ 7 ಹಂತಗಳನ್ನು ದಾಟಲಾರದಂತ ಆತ್ಮ ತುಂಬಾ ನೋವು ಅನುಭವಿಸುತ್ತೆ. ಅಕಾಲ ಮೃತ್ಯುವಿನ ಕಾರಣದಿಂದ ಆತ್ಮ ಈ ಯಾವ ಹಂತಗಳನ್ನು ದಾಟದ ಕಾರಣ ಅದು ಇಲ್ಲಿಲ್ಲೇ ಸಂಚರಿಸುತ್ತಾ ಇರುತ್ತೆ. ಆದರೆ ಸಹಜ ಮರಣ ಹೊಂದಿದಂತ ಆತ್ಮಗಳು ಎಲ್ಲಾ ಹಂತಗಳನ್ನು ದಾಟುವ ಕಾರಣದಿಂದ ಅವರ ಆತ್ಮ ಎಲ್ಲೂ ಕೂಡ ಸಂಚರಿಸುವುದಿಲ್ಲ. ಅದೇ ರೀತಿ ನಿಯಮದ ಪ್ರಕಾರ ಅವರ ಜೀವನ ಹಂತಗಳು ಪೂರ್ತಿಯಾಗುತ್ತದೆ. ಆದರೆ ಯಾವುದಾದರೂ ಅಪಘಾತ, ಆತ್ಮಹತ್ಯೆ ಅಥವಾ ಇತರೆ ಕಾರಣಗಳಿಂದ ಅಕಾಲ ಮೃತ್ಯು ಪಡೆದವರು ಅವರ ಜೀವನ ಚಕ್ರವನ್ನು ಪೂರ್ತಿ ಮಾಡಲು ಸಾಧ್ಯವಾಗದು. ಇದರ ಕಾರಣದಿಂದ ಅವರ ಆತ್ಮ ಮಧ್ಯದಲ್ಲೇ ಉಳಿದು ಹೋಗುತ್ತೆ. ಅಕಾಲ ಮೃತ್ಯುವಿನ ನಂತರ
ಆತ್ಮಕ್ಕೆ ಏನಾಗುತ್ತದೆ ಎಂಬುದು ಗರುಡ ಪುರಾಣದಲ್ಲಿ ವಿವರವಾಗಿ ಹೇಳಿದ್ದಾರೆ. ಈ ಅಕಾಲ ಮರಣ ಅನೇಕ ರೀತಿಯಲ್ಲಿ ಸಂಭವಿಸಬಹುದು. ಆದರೆ ಮಾನಸಿಕ ಒತ್ತಡದ ಕಾರಣದಿಂದ ಅಥವಾ ಬೇರೆ ಇನ್ನಿತರೆ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಶಾಂತಿ ಸಿಗುತ್ತದೆ. ಈ ಸಂದೇಹ ತುಂಬಾ ಜನರಲ್ಲಿ ಇರುವಂತದ್ದು. ಈ ಆತ್ಮಹತ್ಯೆ ಅನ್ನೋದು ನಮ್ಮ ಹಿಂದೂ ಧರ್ಮ ಗ್ರಂಥಗಳಾಗಲಿ ಅಥವಾ ಇತರೆ ಮತ ಗ್ರಂಥಗಳಾಗಲಿ ಯಾವಾಗಲೂ ಅಂಗೀಕರಿಸುವುದಿಲ್ಲ. ಏಕೆಂದರೆ ನಮ್ಮ ಪುರಾಣಗಳ ಪ್ರಕಾರ ಅನೇಕ ಜನ್ಮಗಳು ಕಳೆದ ನಂತರ ಮಾತ್ರವೇ ಮನುಷ್ಯನ ಜನ್ಮ ಲಭಿಸುತ್ತದೆ. ಮನುಷ್ಯನ ಜನ್ಮ ತುಂಬಾ ಅಪರೂಪವಾದದ್ದು. ಯಾವ ಸನ್ನಿವೇಶ ಅಥವಾ ಪರಿಸ್ಥಿತಿಯಲ್ಲೂ ಕೂಡ ಅಂತ ಮನುಷ್ಯನ ಜನ್ಮವನ್ನು ವ್ಯರ್ಥಗೊಳಿಸುವುದು ಕೇವಲ ಅವಿವೇಕತೆ ಮಾತ್ರ. ನಮ್ಮ ಪುರಾಣಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಗಳ ಬಗ್ಗೆ ಈ ಸ್ತೋತ್ರದಲ್ಲಿ ಈ ರೀತಿ ಹೇಳಿದ್ದಾರೆ. ಅಸುರಿಯ ನಾಮ್ ತೇಲೋಕ ಅಂದೇರ್ ತಮಸಾವಾ ರೀತ್ ದಾಸ್ಯೆ ಪ್ರೇತಯಾನಿ ವಿಗತ ಶಾಂತಿಯೇ ಕೇ ಚಾತ ಮಹೀನಾ ಜಾನ. ಈ ಶ್ಲೋಕದ ಅರ್ಥ, ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಜೀವಿಯ ಆತ್ಮ ಅದರ ಸುತ್ತಲೂ ಬರೀ ಕತ್ತಲನ್ನು ಮಾತ್ರವೇ ನೋಡುತ್ತಂತೆ. ಆತ್ಮ ಮೃತ್ಯು ಲೋಕದಲ್ಲಿ ಅಲೆಯುತ್ತಾ ಇರುತ್ತೆ. ಹಾಗೆ ಈ ಆತ್ಮ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತದೆ. ಅದೇ ರೀತಿ ಗರುಡ ಪುರಾಣದಲ್ಲಿ ಈ ಆತ್ಮಗಳು ಅನುಭವಿಸುವಂತ ಯಾತನೆಯ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಗಳ ಆತ್ಮಕ್ಕೆ ದಾಹ ಉಂಟಾಗುತ್ತದೆ, ಆದರೆ ನೀರು ಕುಡಿಯಲು ಆಗುವುದಿಲ್ಲ, ಹಸಿವಾಗುತ್ತದೆ. ಹಾಗೆ ಆಹಾರ ಕೂಡ ಅದರ ಕಣ್ಣ ಮುಂದೆಯೇ ಇದ್ದರೂ ಅದನ್ನು ಅದು ತಿನ್ನಲು ಸಾಧ್ಯವಾಗದು. ಈ ಆತ್ಮಗಳು ಯಾವಾಗಲೂ ಹಸಿವು ಹಾಗೂ ದಾಹದಿಂದ ಬಳಲುತ್ತಾ ಇರುತ್ತೆ. ಈ ಆತ್ಮಗಳು ಸ್ವರ್ಗ ಅಥವಾ ನರಕಕ್ಕೆ ಹೋಗಲು ಸಾಧ್ಯವಾಗದು. ಹಾಗೆ ಈ ಆತ್ಮ ಇನ್ನೊಂದು ಜನ್ಮ ಪಡೆಯಲು ಕೂಡ ಸಾಧ್ಯವಾಗದು. ಈ ಆತ್ಮಗಳು ಪ್ರೇತಾತ್ಮದ ರೂಪದಲ್ಲಿ ನಿರಂತರ ಸಂಚರಿಸುತ್ತಾ ನೋವನ್ನು ಅನುಭವಿಸುತ್ತಾ ಇರುತ್ತವೆ. ಈ ಪ್ರೇತಾತ್ಮಗಳು ಕಾಲಚಕ್ರ ಪೂರ್ತಿ ಆಗುವವರೆಗೂ ಮುಕ್ತಿ ಪಡೆದುಕೊಳ್ಳುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಆತ್ಮಹತ್ಯೆ ಮಾಡಿಕೊಂಡ ನಂತರ ಆ ವ್ಯಕ್ತಿಗಳ ಆತ್ಮ ಅನುಭವಿಸುವಂತ ಯಾತನೆ ತುಂಬಾ ಘೋರಾತಿ ಘೋರವಾಗಿರುತ್ತದೆ. ಕೆಲವರ ಜಾತಕದಲ್ಲಿ ಚಿಕ್ಕ ವಯಸ್ಸಿಗೆ ಮೃತಪಡುವಂತೆ ಬರೆಯಲಾಗಿರುತ್ತದೆ. ಇದಕ್ಕೆ ಕಾರಣ ಅವರು ಪೂರ್ವ ಜನ್ಮದಲ್ಲಿ ಮಾಡಿಕೊಂಡಿರುವಂತಹ ಪಾಪ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂಥ ಜಾತಕದಲ್ಲಿ ಇರುವಂತ ಅಕಾಲ ಮೃತ್ಯು ದೋಷಗಳನ್ನು ನಿವಾರಿಸಬಹುದು. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕಾಲ ಮೃತ್ಯುವನ್ನು ನಿವಾರಿಸುವಂತ ಪದ್ಧತಿ ಏನೆಂದು ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6ನೇ ಮನೆಯನ್ನು ಅನಾರೋಗ್ಯ ಎಂದು, 8ನೇ ಮನೆಯನ್ನು ಮೃತ್ಯು ಗೃಹ ಎಂದು, 12ನೇ ಮನೆಯನ್ನು ಶಾರೀರಿಕ ಖರ್ಚು ಹಾಗೂ ನೋವುಗಳಿಗೆ ಚಿಹ್ನೆಯಂತೆ ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕುಜ ಲಗ್ನದಲ್ಲಿದ್ದು ಸೂರ್ಯ ಅಥವಾ ಶನಿ ದೃಷ್ಟಿ ಇದ್ದರೆ ಆ ವ್ಯಕ್ತಿ ಅಪಘಾತದಲ್ಲಿ ಮೃತಪಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಂತ ವ್ಯಕ್ತಿಗಳು ಶಿವನನ್ನು ಆರಾಧಿಸುವ ಮೂಲಕ ಅಕಾಲ ಮೃತ್ಯು ದೋಷದಿಂದ ತಪ್ಪಿಸಿಕೊಳ್ಳಬಹುದು. ಇದು ಮಾತ್ರವಲ್ಲದೆ ಅಕಾಲ ಮೃತ್ಯು ಸಂಭವಿಸಬಾರದು ಎಂಬುವವರು ಪ್ರತಿ ಸೋಮವಾರ ನೀರಿನಲ್ಲಿ ಸ್ವಲ್ಪ ಎಳ್ಳು ಹಾಗೂ ಜೇನುತುಪ್ಪ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬೇಕು. ಇದರ ಜೊತೆ ಮಹಾ ಮೃತ್ಯುಂಜಯ ಮಂತ್ರ ಹಾಗೂ ಶಿವ ಪಂಚಾಕ್ಷರಿ ಮಂತ್ರ ಜಪಿಸುತ್ತಾ ಇರಬೇಕು. ಈ ವ್ಯಕ್ತಿಗಳು ಈ ಎಲ್ಲಾ ಕೆಲಸಗಳನ್ನು ಕೂಡ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಟ್ಟು ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಇವರು ಏನೇ ಮಾಡಿದರೂ, ಯಾವ ಕೆಲಸ ಮಾಡಿದರೂ ಕೂಡ ಯಾವ ಪ್ರಯೋಜನವೂ ಇರುವುದಿಲ್ಲ. ಇನ್ನು ಅಪಘಾತದಿಂದ ತಪ್ಪಿಸಿಕೊಂಡವರು ಅಥವಾ ಸಾವಿನ ತುದಿಯವರೆಗೂ ಹೋಗಿ ಬಂದವರು, ಇನ್ನು ಮರಣ ಭೀತಿ ಇರುವವರು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಕಪ್ಪು ಎಳ್ಳು, ಬೆಲ್ಲ, ಎಣ್ಣೆ ಹಾಗೂ ಬಾರ್ಲಿ ಹಿಟ್ಟು ಬೆರೆಸಿ ಒಂದು ರೊಟ್ಟಿ ತಯಾರಿಸಿ ಅದರಿಂದ ನಿಮ್ಮ ತಲೆಯ ಸುತ್ತ 7 ಸಾರಿ ಸುತ್ತಿಕೊಂಡು ಬಳಿಕ ಆ ರೊಟ್ಟಿಯನ್ನು ಒಂದು ಕೋಣಕ್ಕೆ ತಿನ್ನಿಸಬೇಕು. ಏಕೆಂದರೆ ಕೋಣ ಅನ್ನೋದು ಯಮಧರ್ಮರಾಜನ ವಾಹನ. ಅವುಗಳಿಗೆ ಎಳ್ಳು ಬೆರೆಸಿದಂತ ಈ ರೊಟ್ಟಿ ತಿನ್ನಿಸುವುದರಿಂದ ಅಕಾಲ ಮೃತ್ಯು ಭೀತಿ ಹೊರಟು ಹೋಗುತ್ತದೆ ಎಂದು ಪೂರ್ವಕಾಲದಿಂದಲೂ ನಂಬಿಕೊಂಡು ಬರಲಾಗಿದೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ
ಒಬ್ಬ ವ್ಯಕ್ತಿ ಅಕಾಲ ಮೃತ್ಯು ದೋಷವನ್ನು ನಿವಾರಿಸಿಕೊಳ್ಳಲು ಶನಿದೇವರನ್ನು ಪೂಜಿಸಬೇಕು. ಸ್ನೇಹಿತರೆ, ಗರುಡ ಪುರಾಣ ಬುಕ್ ಬೇಕಿದ್ದಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಬುಕ್ ಕೊಂಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.